ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಬೆಳಗಾಯ್ತಲ್ಲ ಪ್ರಿಯರೇ, 7 ಗಂಟೆ ಆಯ್ತು. ಯಾವಾಗ್ಲೋ ಬೆಳಗಾಯ್ತು. ಎಚ್ಚರಗೊಂಡಿದ್ದೀರಾ? ದೇವರ ವಾಕ್ಯ ಕೇಳಲು ಸಿದ್ಧರಾಗಿದ್ದೀರಾ? ಬನ್ನಿ ಚಿಕ್ಕ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ದಿನ ಕೊಟ್ಟಿದ್ದೀರಿ. ಮತ್ತೊಮ್ಮೆ ನಮ್ಮೊಂದಿಗೆ ಮಾತಾಡಿ ನಮ್ಮ ಹೃದಯದ ತವಕ ತೀರಿಸಿ, ನಮ್ಮ ಹೃದಯದ ಅವಶ್ಯಕತೆಗಳನ್ನು ತೀರಿಸಿರಿ. ನಿಮ್ಮನ್ನು ಘನಪಡಿಸುವ ಜೀವಿತ ದಯಪಾಲಿಸಿರಿ. ನಿಮಗೆ ಮೊರೆ ಇಡಲು ಕೃಪೆ ತೋರಿಸಿ ನಿಮ್ಮ ಜೊತೆ ಇರುವಿಕೆ ಅನುಗ್ರಹಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೆನ್. ಹೇಗಿದ್ದೀರಿ ಪ್ರಿಯರೇ? ದಿನಾಲು ವಾಕ್ಯ ಕೇಳುತ್ತಿರುವಂತಹ ನೀವು ಹೇಗಿದ್ದೀರಿ ಎಂದು ಕೇಳುವಂಥದ್ದು ನನ್ನ ಜವಾಬ್ದಾರಿಕೆಯಾಗಿದೆ. ದೇವರ ವಾಕ್ಯವನ್ನು ದಿನಾಲು ನಿಮಗೋಸ್ಕರ ಬೆಳಗ್ಗೆ 7 ಗಂಟೆಗೆ ಪ್ರತಿದಿನ ಅನುದಿನದ ಧ್ಯಾನದ ಮೂಲಕ ಪ್ರಸಾರ ಮಾಡುತ್ತಲೇ ಬರ್ತಿದ್ದೇವಲ್ಲವೇ? ಅದೇ ರೀತಿ ಫೇಸ್ಬುಕ್ನಲ್ಲಾಗಲಿ ಹಾಗೂ ಟಿವಿ ಪ್ರೋಗ್ರಾಮ್ ಆಗಲಿ ದಿನಕ್ಕೆ ಎಷ್ಟೋ ಸಾರಿ 7-8 ಸಾರಿ ದೇವರ ವಾಕ್ಯ ಸಾರಲ್ಪಡಲಾಗ್ತಿದೆ. ಇಷ್ಟು ಸಾರಿ ವಾಕ್ಯ ಸಾರುವಾಗ ಎಷ್ಟು ಸಾರಿ ನೀವು ಕೇಳ್ತಾ ಇದ್ದೀರಿ? ಕೆಲವರು ಅನೇಕ ಸಾರಿ ಕೇಳ್ತೇವೆ ಅಂತೀರಿ. ಒಳ್ಳೆಯದು, ಸಂತೋಷ, ದೇವರಿಗೆ ಸ್ತೋತ್ರ. ಆದರೆ ವಾಕ್ಯವನ್ನು ನೀವು ಕೇಳುತ್ತಿರುವಾಗ ನಿಮ್ಮೊಳಗೆ ನಂಬಿಕೆ ಉಂಟಾಗ್ತಿದೆಯಾ? ನಿಮ್ಮೊಳಗೆ ದೈವ ಭಯ ಉಂಟಾಗ್ತಿದೆಯಾ? ನಿಮ್ಮೊಳಗೆ ಪರಿವರ್ತನೆ ಉಂಟಾಗ್ತಿದೆಯಾ? ಶುದ್ಧ ಹೃದಯವನ್ನು ಕಾಪಾಡಿಕೊಳ್ತಾ ಇದ್ದೀರಾ? ಮೇಲಿಂದ ಮೇಲೆ ವಾಕ್ಯದ ಮುಖಾಂತರ ನಿಮ್ಮ ಸ್ಥಿತಿ ಹೇಗಿದೆ ಎಂದು ಗ್ರಹಿಸಿಕೊಂಡು ಕರ್ತನ ಸನ್ನಿಧಿಯಲ್ಲಿ ಪಶ್ಚಾತ್ತಾಪ ಪಡ್ತಾ ಇದ್ದೀರಾ? ಅವಶ್ಯಕತೆ ಇರೋದಾದ್ರೆ ನಂತರ ಶುದ್ಧೀಕರಿಸಲ್ಪಡ್ತಿದ್ದೀರಾ? ಅದು ಬಹಳ ಪ್ರಾಮುಖ್ಯವಾಗಿದೆ. ಕೇಳುವವರು ಮಾತ್ರವಾಗಿರದೆ ಕೇಳಿದವುಗಳ ಪ್ರಕಾರ ನಡೆದುಕೊಳ್ಳುವವರಾಗಿರಬೇಕು. ನೀವು ರಕ್ಷಣೆ ಹೊಂದಿದ್ದೀರಾ? ದೀಕ್ಷಾಸ್ನಾನ ತೆಗೆದುಕೊಂಡಿದ್ದೀರಾ? ಮತ್ತೆ ನಿಮ್ಮನ್ನು ಏನನ್ನುತ್ತಾರೆ? ನಂಬಿರುವ ವಿಶ್ವಾಸಿಗಳು ಅನ್ನುತ್ತಾರೆ. ಆ ನಂಬಿಕೆಯನ್ನು ಅಭಿವೃದ್ಧಿ ಮಾಡಿಕೊಳ್ಳಬೇಕು. ಆ ನಂಬಿಕೆಯನ್ನು ಕಾಪಾಡಿಕೊಳ್ಳಬೇಕು. ನಂಬಿಕೆಯನ್ನು ಕೂಡ ಪೋಷಿಸಬೇಕು ಪ್ರಿಯರೇ. ನಮಗೆ ನಂಬಿಕೆ ಇದೆ ಎಂದು ಹೇಳಿಕೊಂಡು ಅದಕ್ಕೆ ತಕ್ಕಂತಹ ಪೋಷಣೆಯೇ ಇಲ್ಲದಿದ್ದರೆ ಹೇಗಿರುತ್ತೆ ಗೊತ್ತಾ? ನನಗೆ ಪ್ರಾಣ ಇದೆ ಅಂತ ಹೇಳಿ ಆ ಪ್ರಾಣ ಪೋಷಿಸಿಕೊಳ್ಳಲಾರ್ದ ಹಾಗಿರುತ್ತೆ. ಆ ಪ್ರಾಣಕ್ಕೆ ಅವಶ್ಯಕವಾದ ಆಹಾರ ಬಡಿಸಬಾರದು. ಹಾಗೆಯೇ ನಮ್ಮ ನಂಬಿಕೆಗೂ ಕೂಡ ಆಹಾರವಿದೆ. ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಬದುಕುವನು. ಕೇಳುವುದರಿಂದ ನಂಬಿಕೆಯುಂಟಾಗ್ತದೆ. ಅದು ಕ್ರಿಸ್ತ ಯೇಸುವಿನ ಕುರಿತಾದ ವಾಕ್ಯಗಳ ಮೂಲಕ ನಂಬಿಕೆ ಅಭಿವೃದ್ಧಿಯಾಗ್ತದೆ. ಅಷ್ಟಕ್ಕೂ ನೀವು ವಿಶ್ವಾಸಿಗಳಾಗಿದ್ದೀರೋ? ನೋಡೋಣ ಬನ್ನಿ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 13ನೇ ಅಧ್ಯಾಯದ 5ನೇ ವಚನ ಓದುತ್ತಿದ್ದೇನೆ, ಕೇಳ್ರಿ. ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ, ನಿಮ್ಮನ್ನು ನೀವೇ ಪರಿಶೋಧಿಸಿಕೊಳ್ಳಿರಿ. ಪೌಲನು ಕೊರಿಂಥ ಸಭೆಗೆ ಬರೆಯುತ್ತಿದ್ದಾನೆ. 2 ವರ್ಷಗಳವರೆಗೂ ಅವರ ಮಧ್ಯದಲ್ಲಿದ್ದು ಅವರೆಲ್ಲರಿಗೆ ವಾಕ್ಯ ಸಾರಿ ಅವರೆಲ್ಲರನ್ನು ಉಜ್ಜೀವಗೊಳಿಸಿದಾಗ ಈ 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆಯ ಕೊನೆಯ ಅಧ್ಯಾಯಗಳಲ್ಲಿ ಹೇಳ್ತಾನೆ, ನೀವು ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ, ನಿಮ್ಮನ್ನು ಪರಿಶೋಧಿಸಿಕೊಳ್ಳಿರಿ. ಏನಂತೆ? ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ. ಯಾರು ನಮಗೆ ಪರೀಕ್ಷೆ ಟೆಸ್ಟ್ ಇಡುವ ಅಗತ್ಯವಿಲ್ಲ. ನಮ್ಮ ಭಕ್ತಿಯ ವಿಷಯದಲ್ಲಿ ನಮ್ಮನ್ನು ನಾವೇ ಪ್ರಶ್ನಿಸಿಕೊಳ್ಳಬೇಕು, ನಮ್ಮನ್ನು ನಾವೇ ಪರೀಕ್ಷಿಸಿಕೊಳ್ಳಬೇಕು, ನಮ್ಮನ್ನು ನಾವೇ ಸರಿಪಡಿಸಿಕೊಳ್ಳಬೇಕು. ನಂಬಿಕೆಯಲ್ಲಿ ನಾವು ಎಷ್ಟು ಬೆಳೆದಿದ್ದೇವೆ? ನೀವು ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ, ನಿಮ್ಮನ್ನು ನೀವೇ ಏನಂತೆ? ಪರಿಶೋಧಿಸಿಕೊಳ್ಳಿರಿ ಅನ್ನುತ್ತಾನೆ. ಹೇಗೆ ಪರೀಕ್ಷಿಸಿಕೊಳ್ಳಬೇಕು? ನನಗೆ ನಂಬಿಕೆ ಇದೆ ಎನ್ನುವವನು ಸಾಲ ಮಾಡುವುದಿಲ್ಲ. ನನಗೆ ನಂಬಿಕೆ ಇದೆ ಎಂದು ಹೇಳುವವನು ಪ್ರತಿ ಸಣ್ಣ ಸಣ್ಣ ವಿಷಯಕ್ಕೆ ಚಿಂತೆ ಮಾಡಲ್ಲ. ನನಗೆ ನಂಬಿಕೆ ಇದೆ ಎಂದು ಹೇಳುವವನು ನನ್ನ ಯೇಸು ನನಗೆ ಸ್ವಸ್ಥಪಡಿಸುತ್ತಾರೆ ಎಂದು ಹೇಳುತ್ತಾನೆ. ನನಗೆ ನಂಬಿಕೆ ಇದೆ ಎಂದು ಹೇಳುವವನು ಅನ್ಯಾಯಕ್ಕೆ ಒಳಗಾಗುವಾಗ, ಅವಮಾನಕ್ಕೆ ಗುರಿಯಾದಾಗ ತಕ್ಷಣವೇ ಲೌಕಿಕ ರೀತಿಯಲ್ಲಿ ರಿಯಾಕ್ಟ್ ಆಗೋದಿಲ್ಲ. ನನ್ನ ದೇವರು ನನಗೆ ಸಹಾಯ ಮಾಡುತ್ತಾರೆ, ನನ್ನ ಕರ್ತನು ನನ್ನ ಪಕ್ಷದಲ್ಲಿದ್ದಾನೆ ಎಂದು ನಂಬುವವನು ಯಾವಾಗಲೂ ಮೌನವಾಗಿರ್ತಾನೆ. ನಿಮಗೆ ನಂಬಿಕೆ ಇರುವಾಗ ನೀವು ಅದನ್ನು ಕ್ರಿಯೆಯಲ್ಲಿ ತೋರಿಸಬೇಕು. ನಿಮ್ಮ ದೇವರು ದೊಡ್ಡ ದೇವರಾಗಿದ್ದಾರೆ ಎಂಬ ನಂಬಿಕೆ ನಿಮಗಿರೋದಾದರೆ ನೀವು ಕೊರತೆಯಲ್ಲಿದ್ದೀರಿ ಎಂಬ ದಿಗುಲು ನಿಮಗಿರೋದಿಲ್ಲ. ನಿಮ್ಮ ದೇವರು ಅದ್ಭುತ ಮಾಡುವಾತನು ಎಂಬ ನಂಬಿಕೆ ಒಂದು ವೇಳೆ ನಿಮಗಿರೋದಾದರೆ ಈ ಕಷ್ಟದಲ್ಲಿ, ಈ ಬಾಧೆಯಲ್ಲಿ ನನಗೆ ಯಾರು ಬಿಡಿಸುತ್ತಾರೆ ಎಂಬುದಾಗಿ ನೀವು ಅಳೋದಿಲ್ಲ. ಅದಕ್ಕೆ ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳಿರಿ.
ಕಷ್ಟಕಾಲದಲ್ಲಿ, ಶ್ರಮೆಗಳಲ್ಲಿ, ವೇದನೆಗಳಲ್ಲಿ, ಹೋರಾಟಗಳಲ್ಲಿ, ಅವಮಾನಗಳಲ್ಲಿ, ನಿಂದೆಗಳಲ್ಲಿ, ಕೊರತೆಗಳಲ್ಲಿ ನೀವು ವಿಶ್ವಾಸಿಗಳಂತೆ ಪ್ರವರ್ತಿಸುತ್ತಾ ಇದ್ದೀರೋ, ಅವಿಶ್ವಾಸಿಗಳಂತೆ ಪ್ರವರ್ತಿಸುತ್ತಾ ಇದ್ದೀರೋ? ನೀವು ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ, ನೋಡಿಕೊಳ್ಳಿರಿ. ಏನಂತೆ? ಏನು ಯೇಸು ಕ್ರಿಸ್ತನು ನಿಮ್ಮಲ್ಲಿದ್ದಾನೆಂಬುದು ನಿಮ್ಮನ್ನು ಕುರಿತು ನಿಮಗೆ ಚೆನ್ನಾಗಿ ತಿಳಿಯುವುದಿಲ್ಲವೋ ಆತನು ನಿಮ್ಮಲ್ಲಿಲ್ಲದಿದ್ದರೆ ನೀವು ಅಯೋಗ್ಯರೇ. ಅಯೋಗ್ಯರು ಅಂದರೆ ಭ್ರಷ್ಟರು. ಬಹಳ ಜನರು ಈ ಅಂತ್ಯಕಾಲದಲ್ಲಿ ನಂಬಿಕೆ ವಿಷಯದಲ್ಲಿ ಭ್ರಷ್ಟರಾಗುತ್ತಿದ್ದಾರೆ. ಅಂದರೆ ವಿಶ್ವಾಸಿಗಳೇ ಆ ಒಂದು ನಂಬಿಕೆಗೆ ವಿರುದ್ಧವಾಗಿ ತಿರುಗಿ ಬೀಳ್ತಿದ್ದಾರೆ. ಇತ್ತೀಚೆಗೆ ಹೊಸ ಹೊಸ ರೋಗಗಳು ಬರ್ತಿವೆ. ನಮ್ಮ ಜೀವಿತದಲ್ಲಿರುವಂತಹ, ನಮ್ಮ ಶರೀರದಲ್ಲಿರುವಂತಹ ಕೆಲವೊಂದು ಸೈನ್ಯ ಆ ರೋಗಕ್ಕೆ ವ್ಯತಿರೇಕವಾಗಿ ಕೆಲಸ ಮಾಡಬೇಕಾದಂತಹ ಸೆಲ್ಸ್ಗಳು ನಮಗೆ ವಿರುದ್ಧವಾಗಿ ಕೆಲಸ ಮಾಡ್ತಾವಂತೆ. ಏನು ಅಂಥವನಿಗೆ ಸಡನ್ ಆಗಿ ಅದಕ್ಕೇನೋ ಮೆಡಿಕಲ್ ಟರ್ಮ್ ಅಂತ ಹೇಳ್ತಾರೆ, ಐ ಡೋಂಟ್ ನೋ. ಕೇಳಿ ಪ್ರಿಯರೇ, ಹಾಗಾಗಿ ನಿಮಗೆ ಆ ವ್ಯಾಧಿಯಲ್ಲಿ ಇನ್ನು ನಿಮಗೆ ಸ್ವಸ್ಥತೆ ಆಗೋದಿಲ್ಲ. ಸ್ವಸ್ಥತೆ ಮಾಡುವ ಸೆಲ್ಸ್ಗಳು ಕೂಡ ಬೇರೆ ಪಾರ್ಟಿ ಸೇರಿವೆ ಎಂದರ್ಥ. ನಿಮ್ಮ ಪಕ್ಷದಲ್ಲಿ ಹೋರಾಡುವವರು ನಿಮ್ಮ ವಿರೋಧಿಗಳೊಂದಿಗೆ ಸೇರಿಕೊಂಡ್ರೆ ನಿಮಗೆ ಹೇಗಿರುತ್ತೆ? ಆ ರೀತಿ ಆಗುತ್ತೆ. ಈ ದಿನ ವಿಶ್ವಾಸಿಗಳು 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 ಎಂದು ಹೇಳುತ್ತಾ ವಿಶ್ವಾಸಿಗಳು ಅವಿಶ್ವಾಸಿಗಳೊಂದಿಗೆ ಸೇರಿಕೊಳ್ತಿದ್ದಾರೆ. ಅವಿಶ್ವಾಸಿಗಳಿಗಿಂತಲೂ ಹೀನ ದಶೆಗೆ ಹೋಗ್ತಿದ್ದಾರೆ. ನಂಬಿಕೆಗೆ ಭ್ರಷ್ಟರಾಗ್ತಾ ಇದ್ದಾರೆ. ಆ ಭ್ರಷ್ಟತ್ವ ಎಂಬ ಮಾತು ಎಷ್ಟು ಭಯಂಕರವಾಗಿದೆ ಗೊತ್ತಾ? ದೇವರು ಕೈಬಿಟ್ಟಂಥವರು ಭ್ರಷ್ಟರಾಗ್ತಾರೆ. ದೇವರನ್ನು ಬಿಟ್ಟಂಥವರು ಭ್ರಷ್ಟರಾಗ್ತಾರೆ. ದೇವರಿಂದ ಬಿಡಲ್ಪಟ್ಟಂಥವರು ಭ್ರಷ್ಟರಾಗ್ತಾರೆ. ಒಂದು ಹೊತ್ತಿನ ಕೂಳಿಗೋಸ್ಕರ ತನ್ನ ಚೊಚ್ಚಲುತನದ ಹಕ್ಕನ್ನು ಮಾರಿಕೊಂಡ ಏಸಾವನಂತಹ ಭ್ರಷ್ಟನಾಗಲಿ ವ್ಯಭಿಚಾರಿಯಾಗಲಿ ನಿಮ್ಮೊಳಗೆ ಯಾವನಾದರೂ ಇದ್ದಾನೋ ಏನೋ ಎಂದು ನೋಡಿಕೊಳ್ಳಿರಿ. ಯಾರು ಪ್ರಿಯರೇ ಏಸಾವನು? ಏಸಾವನು ಅಬ್ರಹಾಮನ ಮೊಮ್ಮಗನು. ತಾತನ ಆಶೀರ್ವಾದಗಳು ಹೇಳಬೇಕಾದ್ರೆ ಮೊಮ್ಮಗನಿಗೆ ಬರ್ತವೆ. ತಾತನ ಆಸ್ತಿಗೆ ಮೊಮ್ಮಗನೇ ಹಕ್ಕುದಾರನು. ಅಂತಹ ನಂಬಿಕೆಗೆ ಮೂಲ ಪಿತೃವಾಗಿರುವ ಅಬ್ರಹಾಮನ ವಂಶಕ್ಕೆ ಸೇರಿದಂಥವನು ಇಸಾಕನಂತಹ ದೇವರಿಂದ ಆಶೀರ್ವದಿಸಲ್ಪಟ್ಟು ದೊಡ್ಡ ಪ್ರಾರ್ಥನೆ ವೀರನಾಗಿರುವಂತಹ ಭಕ್ತನ ಹೊಟ್ಟೆಯಲ್ಲಿ ಹಿರಿಮಗನಾಗಿ ಹುಟ್ಟಿದಂಥವನು ಚೊಚ್ಚಲತನದ ಹಕ್ಕಿಗೆ ಬೆಲೆ ಕೊಡದೆ ಅದನ್ನು ಬಿಟ್ಬಿಟ್ಟು, ಚೊಚ್ಚಲತನದ ಹಕ್ಕಂದರೆ ಅದನ್ನು ನಂಬಿಕೆಯಿಂದ ಸ್ವಾಧೀನ ಮಾಡಿಕೊಳ್ಳಬೇಕಾದ ಹಕ್ಕನ್ನು ಬಿಟ್ಬಿಟ್ಟು ಕಣ್ಣಿಗೆ ಕಾಣಿಸುವ ಕೂಳಿಗೋಸ್ಕರ ತನ್ನ ಚೊಚ್ಚಲತನದ ಹಕ್ಕನ್ನು ಮಾರಿಕೊಂಡ. ಈ ದಿನ ವಿಶ್ವಾಸಿಗಳು ಹಾಗೆಯೇ ಭ್ರಷ್ಟರಾಗ್ತಿದ್ದಾರೆ. ವಿಶ್ವಾಸಿಗಳು ಲೋಕದಲ್ಲಿರುವ ಮನುಷ್ಯರ ಮೆಚ್ಚುಗೆ ಪಡೆಯಲು, ಲೋಕದಲ್ಲಿರುವ ಮನುಷ್ಯರನ್ನು ಸಂತೋಷಪಡಿಸಲು, ಸರ್ಕಾರ ಕೊಡುವ ಪ್ರಶಂಸೆಗಾಗಿ ತವಕಪಟ್ಟು ಈ ದಿನ ಅನೇಕರು ನಂಬಿಕೆಗೆ ಭ್ರಷ್ಟರಾಗ್ತಿದ್ದಾರೆ. ಅನೇಕರು ನಾವು ಕ್ರೈಸ್ತರಲ್ಲ ಎಂಬುದಾಗಿ ಯಾವುದೇ ಸಂದೇಹವಿಲ್ಲದಂತೆ ಯೇಸು ಕ್ರಿಸ್ತನನ್ನೇ ಬಿಟ್ಟುಬಿಡ್ತಿದ್ದಾರೆ. ಎಷ್ಟೋ ಜನ ಈ ದಿನ ಬಹಿರಂಗವಾಗಿ ಯೇಸುವನ್ನು ತಿರಸ್ಕರಿಸ್ತಿದ್ದಾರೆ. ಅದೇ ರೀತಿ ಇನ್ನು ಎಷ್ಟೋ ಜನ ವಿಶ್ವಾಸಿಗಳೆಂದು ಹೇಳಿಕೊಳ್ಳುತ್ತಲೇ ತಮ್ಮ ಅಂತರಂಗದಲ್ಲಿ ಸ್ವಲ್ಪವೂ ಕೂಡ ನಂಬಿಕೆಯ ಮೇರೆಗೆ ಕಾರ್ಯ ಮಾಡದೆ ವಿಶ್ವಾಸಿಗಳಂತೆ ಪ್ರವರ್ತಿಸುವುದಿಲ್ಲ. ಅವಿಶ್ವಾಸಿಗಳಿಗಿಂತಲೂ ನೀಚವಾಗಿ ಬಿದ್ದೋಗ್ತಿದ್ದಾರೆ. ಪರೀಕ್ಷಿಸಿಕೊಳ್ಳಿರಿ. ಸ್ಲೋ ಪಾಯ್ಸನಿನ ಹಾಗೆ ನಿಮ್ಮ ನಂಬಿಕೆಯು ದಿನೇ 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 ಅಪನಂಬಿಕೆಯಾಗಿ ಮಾರ್ಪಡ್ತಿದೆಯಾ? ಸ್ವಲ್ಪ 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 ದೇವರಿಂದ ದೂರವಾಗ್ತಾ ಇದ್ದೀರೇನೋ? ಅದಕ್ಕಾಗಿಯೇ ದೇವರ ವಾಕ್ಯ ದೀಪದ ಬತ್ತಿ ಅಂತಿದೆ. ಅಂದರೆ ಉರಿಯುತ್ತಿರುವಂತಹ ದೀಪದ ಬತ್ತಿ ಪೂರ್ವಕಾಲದಲ್ಲಿ ಹಿರಿಯರು ಅದನ್ನು ಕಡಿಯುತ್ತಿದ್ರು. ಆ ದೀಪ ಬೆಳಗುವಾಗ ಸ್ವಲ್ಪ ಬತ್ತಿಯನ್ನು ಮೇಲೆ ಕೆತ್ತಬೇಕಾಗ್ತಿತ್ತು. ಹಾಗೆಯೇ ದಿನಾಲು ನಿಮ್ಮ ನಂಬಿಕೆ ಆರಿ ಹೋಗಲಾರದ ಹಾಗೆ ದೇವರ ವಾಕ್ಯವೆಂಬ ಬೆಳಗಿಸಬೇಕು ಎಂಬುದಾಗಿಯೇ ನಾವಿಷ್ಟು ಪ್ರಯಾಸ ಪಡ್ತಿದ್ದೇವೆ, ನಿಮ್ಮನ್ನು ಪ್ರೇರೇಪಿಸ್ತಿದ್ದೇವೆ. ಆದರೆ ಎಷ್ಟು ಜನ ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ತಿದ್ದೀರಿ? ಎಲ್ಲಿಯಾದರೂ ನನ್ನೊಳಗೆ ಅಪನಂಬಿಕೆ ಆಲೋಚನೆ ಬಂದಿದೆಯಾ? ಎಲ್ಲಿಯಾದರೂ ನನ್ನೊಳಗೆ ಅಪನಂಬಿಕೆಯ ಸ್ವಭಾವ ಕಾಣಿಸ್ತಿದೆಯಾ ಎಂಬುದಾಗಿ ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ. ನಂಬಿಕೆಯಲ್ಲಿ ಭ್ರಷ್ಟರಾಗದಂತೆ ನೋಡಿಕೊಳ್ಳಿರಿ. ಯೇಸುಕ್ರಿಸ್ತನು ನಿಮ್ಮಲ್ಲಿದ್ದಾನೆಂಬುದು ನಿಮ್ಮನ್ನು ಕುರಿತು ನಿಮಗೆ ಚೆನ್ನಾಗಿ ತಿಳಿಯುವುದಿಲ್ಲವೋ ಆತನು ನಿಮ್ಮಲ್ಲಿಲ್ಲದಿದ್ದರೆ ನೀವು ಅಯೋಗ್ಯರೇ. ಕ್ರಿಸ್ತನು ನಿಮ್ಮಲ್ಲಿದ್ದಾನೋ? ಕ್ರಿಸ್ತನು ಇಲ್ಲದಿರುವವನು ಭ್ರಷ್ಟನು, ಶಾಪಗ್ರಸ್ತನು. ಕ್ರಿಸ್ತನ ಆತ್ಮ ಇಲ್ಲದಂಥವನು ಶಾಪಗ್ರಸ್ತನು. ಯೇಸುವನ್ನು ನಂಬಿ ಮತ್ತೆ ಆತನನ್ನು ಬಿಟ್ಟು ಬಿಟ್ಟಂಥವರು ನಂಬಿಕೆಯಲ್ಲಿ ಭ್ರಷ್ಟರಾಗಿದ್ದಾರೆ. ನಿಮ್ಮನ್ನು ನೀವೇ ಪರಿಶೀಲಿಸಿಕೊಳ್ಳಿರಿ.
ಇನ್ನು ಮುಂದೆ ಏನು ಹೇಳ್ತಾನೆ ನೋಡಿ, ಯೇಸು ಕ್ರಿಸ್ತನು ನಿಮ್ಮಲ್ಲಿದ್ದಾನೆ ಎಂಬುದು ನಿಮ್ಮನ್ನು ಕುರಿತು ನಿಮಗೆ ಚೆನ್ನಾಗಿ ತಿಳಿಯುವುದಿಲ್ಲವೋ? 6ನೇ ವಚನ. ನಾವಂತೂ ಯೋಗ್ಯರಲ್ಲವೆಂದು ನಿಮಗೆ ಗೊತ್ತಾಗಬೇಕೆಂಬುದಾಗಿ ನಿರೀಕ್ಷಿಸುತ್ತೇನೆ. ನೀವು ಕೆಟ್ಟದೇನೂ ಮಾಡಬಾರದೆಂದು ನಾವು ದೇವರನ್ನು ಪ್ರಾರ್ಥಿಸುತ್ತೇವೆ. ಎಷ್ಟರ ಮಟ್ಟಿಗೆ ಪೌಲನ ಆಸೆ ಇದೆ ನೋಡಿ. ನಿಮಗೋಸ್ಕರ ನಾನು ಪ್ರಾರ್ಥಿಸ್ತಿದ್ದೇನೆ, ನೀವು ಭ್ರಷ್ಟರಾಗಬಾರದೆಂಬುದಾಗಿ, ನೀವು ನಂಬಿಕೆಯಲ್ಲಿ ಹೀನರಾಗಬಾರದು ಎಂಬುದಾಗಿ, ನೀವು ನಂಬಿಕೆಯಲ್ಲಿ ಭ್ರಷ್ಟರಾಗಬಾರದು ಎಂಬುದಾಗಿ. ನಿಮ್ಮನ್ನು ನೀವೇ ಪರಿಶೀಲಿಸಿಕೊಳ್ಳಿರಿ. ನಿಮ್ಮನ್ನು ನೀವೇ ನಿಮ್ಮನ್ನು ನೀವೇ ಪರಿಶೋಧಿಸಿ ನೋಡಿಕೊಳ್ಳಿರಿ. ನಂಬಿಕೆಯಲ್ಲಿ ಭ್ರಷ್ಟರಾಗಬೇಡಿರಿ. ಕ್ರಿಸ್ತನ ಪ್ರೀತಿಯನ್ನು ಮರೆಯಬೇಡಿರಿ. ನಿಮಗೋಸ್ಕರ ನಾನು ಪ್ರಾರ್ಥಿಸುತ್ತೇನೆ ಅನ್ನುತ್ತಾನೆ ಪೌಲನು. ನಿಜವಾಗ್ಲೂ ಈ ದೇವರ ವಾಕ್ಯ ಕೇಳುತ್ತಿರುವ ನೀವೆಲ್ಲರೂ ನಂಬಿಕೆಯಲ್ಲಿ ಅಭಿವೃದ್ಧಿ ಹೊಂದಬೇಕೆಂದು, ನಂಬಿಕೆಯಲ್ಲಿ ದೇವರನ್ನು ಮಹಿಮೆಪಡಿಸುವ ಜೀವಿತವನ್ನು ಜೀವಿಸಿ ಅದ್ಭುತ ಮಹತ್ಕಾರ್ಯಗಳನ್ನು ಅನುಭವಿಸುವ ಜೀವಿಸುವವರಾಗಿರಬೇಕೆಂದು ಪ್ರಾರ್ಥಿಸ್ತಿದ್ದೇವೆ. ನಂಬಿಕೆ ನಮಗೆ ಶಕ್ತಿ ಕೊಡುತ್ತೆ, ನಂಬಿಕೆ ನಮಗೆ ಬಲ ಕೊಡುತ್ತೆ. ನಂಬಿಕೆಯಿಂದಲೇ ಅಸಾಧ್ಯವಾದ ಕಾರ್ಯಗಳನ್ನು ನಾವು ಸಾಧ್ಯಗೊಳಿಸಿಕೊಳ್ಳುತ್ತೇವೆ. ಸಾಸಿವೆ ಕಾಳಷ್ಟು ನಂಬಿಕೆ ನಿಮಗಿರೋದಾದರೆ ಈ ಬೆಟ್ಟವನ್ನು ಹೋಗಿ ಸಮುದ್ರದಲ್ಲಿ ಧುಮುಕು ಅಂತ ಹೇಳಿದ್ರೆ ಧುಮುಕುತ್ತದೆ ಎಂದು ಯೇಸು ಹೇಳಿದಾರಲ್ಲವೇ? ನಮ್ಮ ನಂಬಿಕೆ ಅಲ್ಪವಾದರೂ ಅದು ಸಂಪೂರ್ಣವಾದದ್ದು, ಬಲವಾದದ್ದಾಗಿರುತ್ತೆ. ಅದರಲ್ಲೂ ಯೇಸುವಿನಲ್ಲಿ ನಾವು ನಂಬಿಕೆ ಇಡೋದಾದರೆ ಯಾವ ಶೋಧನೆಗೂ ನಾವು ದಿಗಿಲು ಪಡುವ ಅಗತ್ಯವಿಲ್ಲ. ಈಗ ಪ್ರಕೃತಿ ವಿಕೋಪಗಳಿಂದ, ಶರೀರದ ಅನಾರೋಗ್ಯಗಳಿಂದ ಅನೇಕ ಸಾರಿ ನಮ್ಮನ್ನು ಶೋಧಿಸುವುದಕ್ಕಾಗಿ ಸೈತಾನನು ತರುವಂತಹ ನಾನಾ ವಿಧವಾದ ಬಲಹೀನತೆ, ನಿರುತ್ಸಾಹಗಳ ಮೂಲಕ ಈ ದಿನ ಬಹಳಷ್ಟು ಜನ ನಂಬಿಕೆಯನ್ನು ಕಳೆದುಕೊಳ್ತಿದ್ದಾರೆ. ಅದಕ್ಕೆ ಕಾರಣ ಲೌಕಿಕ ವಿಷಯಗಳಿಂದಲೇ ನಿಮ್ಮ ಮನಸ್ಸನ್ನು ತುಂಬಿಸಿಕೊಳ್ತಾ ಇದ್ದೀರಿ. ಲೋಕಾನುಸಾರವಾಗಿಯೇ ನೀವು ಆಲೋಚಿಸ್ತಾ ಇದ್ದೀರಿ. ಕಣ್ಣಿಗೆ ಕಾಣುವವುಗಳ ಮೇಲೆಯೇ ನೀವು ನಂಬಿಕೆ ಇಡ್ತಾ ಇದ್ದೀರಿ ಹೊರತು ನಿರೀಕ್ಷಿಸುವವುಗಳ ನಿಜ ಸ್ವರೂಪವೇ ನಂಬಿಕೆಯಾಗಿದೆ ಎಂಬುದಾಗಿ ನಂಬುತ್ತಿದ್ದೀರಾ? ಕಾಣುವ ಶತ್ರುವನ್ನು ನೋಡ್ತಿದ್ದೀರಿ. ನಿಮ್ಮ ಹಿಂದೆ ಒಂದು ಅದೃಶ್ಯವಾದ ಹಸ್ತ ನಿಮ್ಮ ಜೊತೆ ಇದೆ ಎಂಬುದಾಗಿ, ನಿಮ್ಮ ಪಕ್ಷದಲ್ಲಿ ತನ್ನ ಕಾರ್ಯ ಸಾಧಿಸುವಂತಹ ದೇವರಿದ್ದಾರೆ ಎಂಬುದಾಗಿ ನಂಬಲಿಕ್ಕಾಗ್ತಾ ಇಲ್ಲ. ಎಂಥದೇ ಶತ್ರುವಿಗೆ ನೀವು ಭಯಪಡುವ ಅಗತ್ಯವಿಲ್ಲ. ಶತ್ರು ನಿಮ್ಮ ಮೇಲೆ ದಾಳಿ ಮಾಡುವಂತೆ ಬರುವ ಹಾಗೆ ಕಾಣುವಾಗ ಯೇಸು ಅಡ್ಡ ತಡೆಯುವ ಆತನಾಗಿದ್ದಾನೆ ಎಂಬ ಸಂಗತಿಯನ್ನು ನೀವು ಗುರುತಿಸಬೇಕು. ನೀವು ಮಾಡುವಂತಹ ಪ್ರಾರ್ಥನೆ ನಿಮ್ಮ ಸುತ್ತಲೂ ಬೇಲಿಯ ಹಾಗಿರುತ್ತೆ. ನೀವು ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಇಟ್ಟಿರುವಂತಹ ನಂಬಿಕೆ ನಿಮಗೆ ಯೇಸು ಕ್ರಿಸ್ತನ ರಕ್ತ ಕವಚದ ಹಾಗಿರುತ್ತೆ. ಬಹಳಷ್ಟು ಜನ ಗಣ್ಯರು, VIPsಗಳು ಬುಲೆಟ್ ಪ್ರೂಫ್ ಜಾಕೆಟ್ ಹಾಕಿಕೊಳ್ತಾರೆ, ಬುಲೆಟ್ ಪ್ರೂಫ್ ಕಾರಲ್ಲಿ ಹೋಗ್ತಾರೆ. ಎದಕ್ಕಾಗಿ? ಯಾರಾದರೂ ಅವರಿಗೆ ಗುರಿಯಿಟ್ಟು ಗುಂಡಿಟ್ಟರೂ ಕೂಡ ಅದು ಅವರಿಗೆ ಯಾವ ಹಾನಿ ಉಂಟು ಮಾಡಲಾರದಂತೆ ಇರುವುದಕ್ಕಾಗಿ. ಹಾಗೆಯೇ ನಮಗೆ ಯೇಸು ಕ್ರಿಸ್ತನ ರಕ್ತ ಎಂಬ ಕವಚ ನಮ್ಮ ಸುತ್ತಲೂ ಇರುವಾಗ, ಯೇಸು ಕ್ರಿಸ್ತನ ರಕ್ತದ ಪ್ರಭಾವದ ಅಡಿಯಲ್ಲಿರುವಾಗ ದುಷ್ಟನ ಅಗ್ನಿಬಾಣಗಳೆಲ್ಲ ಆರಿ ಹೋಗ್ತವೆ. ಆ ಸೈತಾನನು ನಮ್ಗೆ ಯಾವ ಹಾನಿ ಮಾಡಲಾರನು. ಇದನ್ನು ನೀವು ನಂಬುವುದಾದರೆ ನೀವು ನಿಜವಾಗ್ಲೂ ಅದ್ಭುತ ಕಾಣುತ್ತೀರಿ. ನಿಮ್ಮ ಎಡಗಡೆಯಲ್ಲಿ 1000 ಜನ, ಬಲಗಡೆಯಲ್ಲಿ 10,000 ಜನ ಬಿದ್ದರೂ ಕೂಡ ಯಾವ ಅಪಾಯವೂ ನಿಮಗೆ ಸಂಭವಿಸದು. ವಾಕ್ಯ ಎಷ್ಟು ಹೆಚ್ಚು ಓದುತ್ತೀರೋ, ವಾಗ್ದಾನ ಎಷ್ಟು ಹೆಚ್ಚು ನಂಬುತ್ತೀರೋ ಅಷ್ಟೇ ಹೆಚ್ಚಾಗಿ ನಾವು ನಂಬಿಕೆಯಲ್ಲಿ ಅಭಿವೃದ್ಧಿಯಾಗ್ತೇವೆ. ಕೆಲವೊಂದು ಸಾರಿ ನಿಂತು ನಿಮ್ಮ ನಂಬಿಕೆಯನ್ನು, ಅಂದರೆ ನೀವು ನಂಬಿಕೆಯಲ್ಲಿ ಹೇಗಿದ್ದೀರಿ ಎಂಬುದಾಗಿ ನಿಮ್ಮನ್ನು ನೀವು ಪರೀಕ್ಷಿಸಿಕೊಂಡು ನೀವು ಸರಿಯಾಗಿಲ್ಲ ಎಂದು ಗೊತ್ತಾದಾಗ ಪಶ್ಚಾತ್ತಾಪಪಟ್ಟು ಮತ್ತೊಮ್ಮೆ ಕರ್ತನಿಂದ ನೀವು ಶಕ್ತಿಯಿಂದ ತುಂಬಲ್ಪಡಿಯಿರಿ. ಫ್ಯೂಲ್ ಮುಗಿದೋಗಿದೆ ಎಂಬುದಾಗಿ ನಾವು ಕಾರ್ನಲ್ಲಿ ಆ ರೆಡ್ ಸಿಗ್ನಲ್ ನೋಡಿದ ಕೂಡಲೇ ಹೋಗಿ ಪೆಟ್ರೋಲ್ ತುಂಬಿಸಿಕೊಳ್ತೇವಲ್ಲವೇ? ಹಾಗೆಯೇ ನಾವು ಆಧ್ಯಾತ್ಮಿಕವಾಗಿ ಬಲಹೀನರಾಗ್ತಿದ್ದೇವೆ ಮತ್ತು ನಂಬಿಕೆಯಲ್ಲಿ ನಾವು ಬಲಹೀನರಾಗಿದ್ದೇವೆ ಎಂದು ಗ್ರಹಿಸಿಕೊಳ್ಳುವಾಗ ವಾಕ್ಯವನ್ನು ಓದಿ ಮೊಳಕಾಲೂರಿ ಪ್ರಾರ್ಥಿಸಿ ದೇವರ ಸನ್ನಿಧಿಯಲ್ಲಿ ಕಾದುಕೊಂಡಿರೋದಾದರೆ ನಂಬಿಕೆಯನ್ನು ಹುಟ್ಟಿಸುವ ಕರ್ತನಾಗಿರುವ ಯೇಸು ನಮ್ಮನ್ನು ಬಲಪಡಿಸುತ್ತಾರೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಈ ಸಮಯದಲ್ಲಿ ಅಂತ್ಯಕಾಲದಲ್ಲಿ ಭೂಮಿಯ ಮೇಲೆ ಮನುಷ್ಯಕುಮಾರನು ನಂಬಿಕೆಯನ್ನು ಕಾಣುವನೋ ಎಂದು ಹೇಳುವಂತಹ ದಿನಗಳಲ್ಲಿ ನಾವಿದ್ದೇವೆ. ವಿಜ್ಞಾನ ಹೆಚ್ಚಾಗುತ್ತಿರುವ ಹಾಗೆ ನಂಬಿಕೆ ಕ್ಷೀಣಿಸಿ ಹೋಗುವಂತಹ ಸ್ಥಿತಿಯನ್ನು ಪ್ರತಿಯೊಂದು ಕಡೆ ನೋಡ್ತಿದ್ದೇವೆ. ಪ್ರತಿಯೊಂದು ಮಾನವನು ತನ್ನ ಲೆಕ್ಕಾಚಾರದಿಂದಲೇ ಮುಗಿಸುತ್ತಿದ್ದಾನೆ. ನಂಬಿಕೆಯಿಂದ ಯಾವ ಕೆಲಸ ಮಾಡಲಾರದ ಸ್ಥಿತಿಯಲ್ಲಿ ನಾವಿರುತ್ತಿರುವಾಗ ನಾವು ಯೇಸುವನ್ನೇ ದೃಷ್ಟಿಸುವವರಾಗಿ ನಂಬಿಕೆಯಲ್ಲಿ ಭ್ರಷ್ಟರಾಗದಂತೆ ನಮ್ಮ ಜೀವಿತದಲ್ಲಿ ನಾವು ನಿಮ್ಮನ್ನು ಎಷ್ಟರ ಮಟ್ಟಿಗೆ ನಂಬುತ್ತಿದ್ದೇವೆ ಎಂಬುದನ್ನು, ನಿಮ್ಮೊಳಗೆ ನಿರೀಕ್ಷೆ ಇಟ್ಟಿದ್ದೇವೆ ಎಂಬುದನ್ನು, ನಮ್ಮನ್ನು ನಾವು ಶೋಧಿಸಿಕೊಳ್ಳುವುದಕ್ಕೂ ಪರಿಶೋಧಿಸಿಕೊಳ್ಳುವುದಕ್ಕೂ
ಪಶ್ಚಾತ್ತಾಪ ಪಡುವುದಕ್ಕೂ ಮತ್ತೊಂದು ಸಾರಿ ನಿಮ್ಮ ಪಾದಗಳನ್ನು ಹಿಡಿದುಕೊಂಡು ನಿಮ್ಮ ಸನ್ನಿಧಿಯಲ್ಲಿ ಕಾಲ ಕಳೆಯುವುದಕ್ಕೂ ನಂಬಿಕೆಯಲ್ಲಿ ಅಭಿವೃದ್ಧಿಯಾಗಿ ಜಯಶಾಲಿಗಳಾಗಿ ಜೀವಿಸುವುದಕ್ಕೂ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ, ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ, ನೀವು ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟಿರುವಂತಹ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ ವಾಯ್ಸ್ ಮೆಸೇಜ್ ಮುಖಾಂತರ ನಮಗೆ ವಾಟ್ಸಪ್ ಕಳಿಸಿಕೊಡಿರಿ. ನಿಮ್ಮೆಲ್ಲರಿಗೋಸ್ಕರ ನಾವು ಪ್ರಾರ್ಥಿಸ್ತಿದ್ದೇವೆ. ದೇವರು ತನ್ನ ಕೃಪೆ ನಮ್ಮ ಮೇಲೆ ಸುರಿಸುತ್ತಾರೆ. ಕನ್ನಡ, ತೆಲುಗು, ತಮಿಳ್, ಹಿಂದಿ, ಮಲಯಾಳಂ ಹೀಗೆ 6 ಭಾಷೆಗಳಲ್ಲಿ ಟೆಲಿವಿಷನ್ ಪ್ರೋಗ್ರಾಂ ಕೂಡ ಪ್ರಸಾರ ಮಾಡ್ತಿದ್ದೇವೆ. 50% ಆಫ್ ಇಂಡಿಯನ್ಸಿಗೆ ಇನ್ನೂ ಕೂಡ ಸ್ಮಾರ್ಟ್ಫೋನ್ ಇಲ್ಲ, ಯೂಟ್ಯೂಬ್ನಲ್ಲಿ ನೋಡೋದಿಲ್ಲ. ಹಾಗಾಗಿ ಅವರಿಗೂ ರೀಚ್ ಆಗುವುದಕ್ಕೋಸ್ಕರ ಟೆಲಿವಿಷನ್ ಮುಖಾಂತರ ನಮ್ಮ ಸುವಾರ್ತೆ ಸೇವೆ 20 ವರ್ಷಗಳಿಂದ ಮುಂದುವರಿಸುತ್ತಲೇ ಇದ್ದೇವೆ. ಇದಕ್ಕಾಗಿ ನೀವು ಪ್ರಾರ್ಥಿಸಿರಿ. ಈ ಟೆಲಿವಿಷನ್ ಸೇವೆ ಎಷ್ಟೋ ಖರ್ಚಿನಿಂದ ಕೂಡಿರುವ ಸೇವೆ ಆಗಿರೋದ್ರಿಂದ ಕರ್ತನು ನಿಮಗೆ ಒಂದು ವೇಳೆ ಪ್ರೇರೇಪಿಸುವುದಾದರೆ ನಿಮ್ಮ ಉದಾರತೆಯ ಕಾಣಿಕೆ ಕಳಿಸಿಕೊಡಿರಿ. ಜೈಪಾಲ್ ಫೌಂಡೇಶನ್ಸ್ QR ಕೋಡ್ ನಿಮಗೆ ಕೊಡಲಾಗ್ತಿದೆ. ಹಾಗೂ ಗೂಗಲ್ ಪೇ, ಫೋನ್ ಪೇ ಮಾಡಬೇಕೆಂದ್ರೂ ಕೂಡ ಫೋನ್ ನಂಬರ್ ಕೊಡಲಾಗ್ತಿದೆ. ಕೆಲವೊಂದು ಸಾರಿ ಅವು ಕೆಲಸ ಮಾಡ್ತಿಲ್ಲ ಎಂದು ನೀವು ತಿಳಿಯಪಡಿಸ್ತಿದ್ದೀರಿ. ಆ ವಿಷಯಕ್ಕಾಗಿ 8939731313 ನಂಬರಿಗೆ ಕರೆ ಮಾಡೋದಾದರೆ ಮತ್ತಷ್ಟು ವಿವರ ನಿಮಗೆ ಸಿಗುತ್ತೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಒಟ್ಟಿಗೆ ದೇವರನ್ನು ಮಹಿಮೆಪಡಿಸುವವರಾಗಿರೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.